ನಾವು 3 ವಿಚಾರಗಳನ್ನ ಇಟ್ಟು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯನ್ನ ಪ್ರಾರಂಭ ಮಾಡಿದ್ವಿ. ಒಂದು, ಎಸ್ಸಿಪಿ ಟಿಎಸ್ಪಿಯ 25,000 ಕೋಟಿಯನ್ನ ನುಂಗಿದ ಕಾಂಗ್ರೆಸ್ನ ವಿರುದ್ಧವಾಗಿ. ಎರಡನೇದು, 187 ಕೋಟಿ ಖಜಾನೆಯಿಂದ ಖಾತೆಗಳಿಗೆ ವರ್ಗಾವಣೆ ಮಾಡಿಕೊಂಡು ಆ ಹಣವನ್ನು ದುರುಪಯೋಗ ಪಡಿಸಿಕೊಂಡು ಇವತ್ತು ಖಜಾನೆಗೆ ಲೂಟಿ ಮಾಡಿದ ಕಾಂಗ್ರೆಸ್ ಮತ್ತು ಮುಖ್ಯಮಂತ್ರಿಗಳ ವಿರುದ್ಧ. ಮೂರನೇದು, ದಲಿತರಿಗೆ ಸೇರಿದ ಭೂಮಿಯನ್ನ ಮೂಡಾದವರು ಅಕ್ವೈರ್ ಮಾಡಿಕೊಂಡು ಮೇಲೇನು ಅದಕ್ಕೆ ಪರಿಹಾರ ಪಡೆದ ಮೇಲೇನು ಆ ಜಮೀನನ್ನ ಕಬಳಿಸಿ ಮಾನ್ಯ ಮುಖ್ಯಮಂತ್ರಿಗಳ ಕುಟುಂಬ 14 ಸೈಟ್ಗಳನ್ನ ಇವತ್ತು ಕಾನೂನು ಬಾಹಿರವಾಗಿ ಪಡೆದಿದ್ದನ್ನು ವಿರೋಧಿಸಿ ನಾವು ಪಾದಯಾತ್ರೆಯನ್ನು ಮಾಡಿದ್ವಿ. ಮಾನ್ಯ ಬಂಧುಗಳೇ, 3 ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡಿದೆ. ಅದು ಮಾತ್ರವಲ್ಲ, ನಿನ್ನೆ ದಿವಸ ಇದೇ ಜಾಗದಲ್ಲಿ ನಿಂತು ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ನಮ್ಮ ಪ್ರಶ್ನೆ ಒಂದಕ್ಕೂ ಉತ್ತರ ಕೊಡಲಿಲ್ಲ. ಅವರು ಪ್ರಾರಂಭ ಮಾಡಿದ್ದು, ನಾನು ನಿಷ್ಠಾವಂತ, ನಾನು ತಪ್ಪೇ ಮಾಡಿಲ್ಲ, ನನಗೆ ಬಿಜೆಪಿಯವರು ಜನತಾದಳದು ಸೇರಿ ನನಗೆ ಕಪ್ಪು ಮಚ್ಚೆ ಇಡ್ಲಿಕ್ಕೆ ಮರ್ತಿದ್ದಾರೆ. ಕಪ್ಪು ಚುಕ್ಕೆ ಇಟ್ಟಿದ್ದು ನಾವ ಸ್ವಾಮಿ? ಕಪ್ಪು ಚುಕ್ಕೆ ಎಲ್ಲಿಂದ ಬಂತು ನಿಮಗೆ? ಸಂಪೂರ್ಣವಾಗಿ ಇವತ್ತಿನ ದಿವಸ ದಲಿತರ ಹಣ ಲೂಟಿ ಮಾಡಿ, ಅದು ಮಾತ್ರವಲ್ಲ ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದೀರಿ. ನೀವು ಹೇಳ್ಕೊಳ್ತೀರಿ ಜನರ ಮುಂದೆ, ನನಗೆ ಕಪ್ಪು ಚುಕ್ಕೆಯೇ ಇಲ್ಲ, ನಂದು ತೆರೆದ ಪುಸ್ತಕ, ನಂದು ಕಪ್ಪು ಚುಕ್ಕೆ ಇಡ್ಲಿಕ್ಕೆ ನಾವು ನೋಡ್ತಾ ಇದ್ದೀವಂತೆ. ನಾನು ತಮ್ಮೆಲ್ಲರ ಮುಖಾಂತರ ಅವ್ರನ್ನ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ. ಮಾನ್ಯ ಬಂಧುಗಳೇ, ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಮುಳುಗಿ ಪೂರ್ತಿಯಾಗಿ ಕಪ್ಪಾಗಿರ್ತಕ್ಕಂಥ ಒಂದು ಕಾಗೆ ಹರಿದಾಡುವ ಕಾಗೆಯನ್ನ ನೋಡಿ ನೀವು ಒಂದು ಕಪ್ಪು ಚುಕ್ಕೆ ತೋರಿಸಿ ಅಂತಂದ್ರೆ ನಾವು ಹೇಗೆ ತೋರಿಸ್ಲಿಕ್ಕಾಗುತ್ತೆ? ಸಿದ್ದರಾಮಯ್ಯನವರೇ, ನೀವು ಸಂಪೂರ್ಣವಾಗಿ ಕಾಗೆ ತರ ಆಗಿದ್ದೀರಿ, ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದೀರಿ. ಕಪ್ಪು ಬಣ್ಣ ಸಂಪೂರ್ಣ ಆಗಿದ ಮೇಲೆ ಕಪ್ಪು ಚುಕ್ಕೆ ತೋರಿಸಿ ಅಂತಂದ್ರೆ ಎಲ್ಲಿಂದ ತೋರಿಸ್ಬೇಕು ನಾವು? ಅಂಬೇಡ್ಕರ್ ಅವರ ಫೋಟೋವನ್ನ ಇಡೀ ದೇಶ ಇವತ್ತು ಇಟ್ಟುಕೊಂಡು ಪೂಜೆ ಮಾಡ್ತದೆ, ಕೊಂಡಾಡ್ತದೆ. ಆದ್ರೆ ದಲಿತ ಸಮುದಾಯಗಳಿಗೆ, ಹಿಂದುಳಿದವರಿಗೆ ಯಾರಾದ್ರೂ ಅನ್ಯಾಯ ಮಾಡಿದ್ದಾರೆ ಅಂತಂದ್ರೆ ಅದು ನೀವೇ ಮಾನ್ಯ ಸಿದ್ದರಾಮಯ್ಯನವರೇ. ಆದ್ರಿಂದ ನ್ಯಾಯ ಕೊಟ್ಟವರ ಫೋಟೋ ಅಂಬೇಡ್ಕರ್ದವರು ಇಟ್ರೆ, ಸಾಮಾಜಿಕ ಅನ್ಯಾಯ ಮಾಡಿದ ಫೋಟೋ ಇಡೋದಾದ್ರೆ ಅದು ಮಾನ್ಯ ಸಿದ್ದರಾಮಯ್ಯನವರ ಫೋಟೋನೇ ಇಡಬೇಕಾಗುತ್ತೆ. ಇದನ್ನ ನೀವು ಇವತ್ತು ಅರ್ಥ ಮಾಡ್ಕೊಳ್ಳಿ. ನಾನು ಇವತ್ತಿಂದ ಶ್ರೀವಸ್ತ ನಮ್ಮ ಸ್ಥಳೀಯ ಶಾಸಕರು ಅವರು ಇದನ್ನ ಬೆಳಕಿಗೆ ತಂದರು. ಅದನ್ನ ಹಿಡಿದು ನಾವು ಇವತ್ತಿನ ದಿವಸ ನಾವು ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ಬೇಕು. ಅದನ್ನ ಹಿಡ್ಕೊಂಡು ನಾವು ಇವತ್ತು ಇದು ಮಾಡ್ತಾ ಇದ್ದೀವಿ. ಇವತ್ತು ದಲಿತರ ಮಾರಣ ಹೋಮ ಈ ರಾಜ್ಯದಲ್ಲಿ ನಡೀತಾ ಇದೆ. ಅದಕ್ಕೆ ಕಾರಣ ಯಾರು? ಮಾನ್ಯ ಸಿದ್ದರಾಮಯ್ಯನವರೇ. ಇವತ್ತು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ನಿಮ್ಮ ಸರ್ಕಾರದಲ್ಲಿ. ನೀವು ಹೇಳ್ತೀರಿ ಪದೇ ಪದೇ, ನಾನು ತಪ್ಪೇ ಮಾಡಿಲ್ಲ, ನಾನು ತಪ್ಪೇ ಮಾಡಿಲ್ಲ. ನಿನ್ನೆವರೆಗೂ ಕಿಡ್ಚಾಡ್ತಿದ್ರಲ್ಲ, ಈ ಭ್ರಷ್ಟಾಚಾರಗಳಿಗೆ ಉತ್ತರ ಕೊಡಕ್ ನಿಮ್ಗೆ ಆಯ್ತಾ? ಅಲ್ಲಿಂದ ಓಡಿ ಬಂದ್ರಿ. ನಾವು ನಿಮ್ಮನ್ನ ಅಟ್ಟಿಸ್ಕೊಂಡು ಬೆಂಗಳೂರಿಂದ ಇವತ್ತು ಮೈಸೂರಿಗೆ ಬಂದಿದ್ದೇವೆ. ಉತ್ತರ ಕೊಡಬೇಕಾಗಿದೆ ನೀವು. ಕಾಂಗ್ರೆಸ್ ಸಂಪೂರ್ಣವಾಗಿ ದಲಿತರ ಮಾರಣ ಹೋಮ ಮಾಡ್ತಾ ಇದೆ. ದಲಿತ ಬಂಧುಗಳು ಇದನ್ನ ಅರ್ಥ ಮಾಡಿಕೊಳ್ಬೇಕು. ಡಾಕ್ಟರ್ ಸಿದ್ದಲಿಂಗ ಅವರು ಒಂದು ಮಾತು ಹೇಳಿದ್ರು, ದಲಿತರ ಬರುವರು ದಾರಿ ಬಿಡಿ, ದಲಿತರ ಕೈಗೆ ರಾಜ್ಯ ಕೊಡಿ ಅಂತ ಹೇಳಿದ್ರು. ಅದನ್ನ ನೀವೇನ್ ಮಾಡಿಬಿಟ್ಟಿದ್ದೀರಿ ಅಂತಂದ್ರೆ, ಈಗ ಸಿದ್ದರಾಮಯ್ಯನವರು ಮಾಡಿರೋದೇನ್ ಗೊತ್ತಾ? ದಲಿತರ ಮುಂದೆ ಪ್ರೀತಿ ನುಡಿ, ಅವ್ರು ಮುಂದೆ ಬಂದಾಗ ಪ್ರೀತಿ ನುಡಿ, ಆದ್ರೆ ಹಿಂಬದಿಯಿಂದ ಚಾಕು ಹೊಡಿ. ಈ ಕೆಲಸವನ್ನ ನೀವು ಇವತ್ತು ಮಾಡ್ತಾ ಇದ್ದೀರಿ. ನಿಮ್ಮನ್ನ ಯಾರು ಕ್ಷಮಿಸೋದಿಲ್ಲ. ದಯಮಾಡಿ
ಇದು ಮೈಸೂರಿಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವವರಿಗೆ ಮತ್ತು ಈ ಸರ್ಕಾರ ತೊಲಗುವವರಿಗೆ ನಮ್ಮ ಹೋರಾಟವನ್ನು ಮುಂದುವರಿಸೋಣ ಅಂತ ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.